ಅಣ್ಣವ್ರೆ, ಅಭಿನಂದನೆಗಳು. ಥ್ಯಾಂಕ್ ಯು ಸತ್ಯ. ಇವರು ಐಶ್ವರ್ಯ, ಇವತ್ತು ಕರ್ನಾಟಕದಲ್ಲಿ ನಂಬರ್ 1 ಹೀರೋಯಿನ್ ಇವರೇ. ನಮಸ್ತೆ ಸರ್. ನೀವು ಮಾತಾಡ್ಬಿಟ್ಟು ಬನ್ನಿ, ನಾನು ವೇಟ್ ಮಾಡ್ತೀನಿ. ಸತ್ಯ ಸತ್ಯ, ಐಶ್ವರ್ಯ ಸಿನಿಮಾದಲ್ಲಿ ನೋಡೋದಕ್ಕಿಂತ ನೇರವಾಗಿ ನೋಡಕ್ಕೆ ತುಂಬಾ ಸಖತ್ತಾಗಿದ್ದಾಳೆ ಅವಳು. ಅಯ್ಯಯ್ಯೋ, ನಾನದೆಲ್ಲ. ಇವರೇನೆ ನಟಿ ಐಶ್ವರ್ಯ, ನಮ್ಮ ಪಕ್ಷದ ಹೊಸ ಅಭ್ಯರ್ಥಿ. ನಮಸ್ತೆ. ನಾಳೆ ತಗೊಳ್ತಾ ಇರೋ ಪದವಿ ಪ್ರಮಾಣದಲ್ಲಿ ಮಂತ್ರಿ ಪಟ್ಟಿಲಿ ಏನೂ ಬದಲಾವಣೆ ಇಲ್ಲ. ಆದ್ರೂ ಚಿಕ್ಕ ಬದಲಾವಣೆ. 16 ವರ್ಷದಿಂದ ನಮ್ಮೂರು ಪಕ್ಕದೂರ ಬಗ್ಗೆ ನಾನು ಯೋಚನೆ ಮಾಡ್ಕೊಂಡೇ ಇರ್ತಿದ್ದೆ. ಇನ್ಮೇಲಿಂದ ಬರೀ ನಮ್ಮೂರ ಬಗ್ಗೆ ಮಾತ್ರ ಯೋಚನೆ ಮಾಡ್ತೀನಿ. ಮತ್ತೆ ಮಾತು ಕೊಟ್ಟಿರೋರಿಗೆ ನಮ್ಮ ಪಕ್ಷದ ಹೊಸ ಅಭ್ಯರ್ಥಿ ಆಗಿರೋಂಥ ನಟಿ ಐಶ್ವರ್ಯ ಅವ್ರನ್ನ ಎಜುಕೇಶನ್ ಮಿನಿಸ್ಟರ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಯಾಕೆ ಇಡೀ ರಾಜ್ಯನೇ ಅವರೇ ನೋಡ್ಕೊಳ್ಳಿ ಬಿಡಿ. ಮುರಳಿ ಅವರೇ, ಇದು ಕಾನ್ಫರೆನ್ಸ್ ಹಾಲು, ಮರ್ಯಾದೆಗೆ ಮಾತಾಡಿ. ಏನ್ ಸಾರ್ ಮರ್ಯಾದೆಯಿಂದ ಇರೋದು? ಎಲ್ಲೋ ರೋಡಲ್ಲಿ ಡ್ಯಾನ್ಸ್ ಮಾಡೋಳನ್ನ ಕರ್ಕೊಂಡು ಬಂದು ಮೆಂಬರ್ ಮಾಡಿದ್ದು ಅಲ್ದೇನೆ ಅವಳನ್ನ ಮಂತ್ರಿ ಮಾಡ್ಬೇಕು ಅಂತ ಇದ್ದೀರಾ? ಇದನ್ನೆಲ್ಲ ನಾವು ನೋಡ್ಕೊಂಡು ಸುಮ್ಮನೆ ಇರು ಅಂತ ಹೇಳ್ತಿದ್ದೀರಾ? ಇಲ್ಲಿ ನೋಡಿ ಸರ್, ನಿಮ್ಮ ಮಾತು ನಂಬ್ಕೊಂಡೆ ನಾನು ಈ ಪಕ್ಷದ ಆಫೀಸಿಗೆ ಬಂದೆ. ಆದ್ರೆ ಎಲ್ಲರ ಮುಂದೆನೂ ನನ್ಗೆ ಅವಮಾನ ಮಾಡಿದ್ರು. ನನ್ನಿಂದ ನಿಮ್ ಪಕ್ಷದಲ್ಲಿ ಬ್ರೇಕ್ ಬೇಡ. ಆ ಮಂತ್ರಿ ಪದವಿನ ಅವ್ರಿಗೆ ಕೊಟ್ಬಿಡಿ. ನಿನ್ನ ಪಕ್ಷದಲ್ಲಿ ಇಷ್ಟಪಟ್ಟು ಸೇರಿಸ್ಕೊಂಡಿದ್ದು ನಾನು. ಯಾರ ಮಾತುಗೂ ಬದಲಾಗಿ ನೀನು ಇರಬೇಕು ಅಂತ ಅವಶ್ಯಕತೆ ಇಲ್ಲ. ಅದಲ್ಲ ಸರ್, ನಾನೊಂದು ಹೆಂಗ್ಸು. ನೀವಿರುವಾಗನೇ ಹೀಗೆಲ್ಲ ಮಾತಾಡ್ತಾರಲ್ಲ ಇವರು. ನಾನು ಒಬ್ಳೇ ಇರುವಾಗ ನನ್ನ ಹತ್ರ ತಪ್ಪಾಗಿ ನಡ್ಕೊಳ್ಳಲ್ಲ ಅಂತ ಏನ್ ಗ್ಯಾರಂಟಿ? ಒಂದು, ಈ ಪಾರ್ಟಿನಲ್ಲಿ ನಾನಿರ್ಬೇಕು, ಇಲ್ಲ ಅವ್ರು ಇರ್ಬೇಕು. ಸ್ವಲ್ಪ ಇರು ಮುರಳಿ ಅವ್ರೆ, ನಾನು ಈ ಪಕ್ಷ ಕಟ್ಟಿರೋ ನಾಯಕ. ನನ್ನ ಮಾತಿಗೆ ಬೆಲೆ ಇದ್ರೆ ಪಕ್ಷದಲ್ಲಿ ಇರಂಗಿದ್ರೆ ಇರಿ, ಇಲ್ಲ ಪಕ್ಷ ಬಿಟ್ಟು ಆಚೆ ಹೋಗಿ. ನಾನು ಈ ಪಕ್ಷದೊಬ್ಬ ನಾಯಕ. ದೊಡ್ಡವರು ಒಂದು ಮಾತು ಹೇಳ್ತಾರೆ, ತಲೆ ನಂಬದೆ ಹೆಣ್ಣು ನಂಬಿದ್ರೆ ಅವತ್ತೇ ಅವನಿಗೆ ಸಾವು ಅಂತ. ಇನ್ಮೇಲಿಂದ ಈ ಪಕ್ಷದಲ್ಲಿ ಮಂತ್ರಿ ಹೆಸರು ಹೇಳ್ಕೊಂಡು ಮಾಮ ಕೆಲಸ ಮಾಡೋದಕ್ಕಾಗೋದಿಲ್ಲ. ಏನ್ ಸರ್, ಎಲ್ಲಾ ಮಂತ್ರಿಗಳು ಹೊಟ್ಟೋಗ್ಬಿಟ್ರು, ಇವಾಗ ಪಕ್ಷ ಹೇಗ್ ನಡೆಸ್ತೀರಾ? ಅಧಿಕಾರಕ್ಕೆ ಬಂದಾಗಿಂದ ಇಂದ ಜಗಳ ತುಂಬಾ ನೋಡ್ಬಿಟ್ಟಿದ್ದೀನಿ. ಸೂರ್ಯ ಮುಳುಗೋ ಟೈಮಲ್ಲಿ ಹೋದವರು ಸೂರ್ಯ ಹುಡ್ದಾಗ ಮತ್ತೆ ಬಂದೇ ಬರ್ತಾರೆ. ಇವತ್ತು ನೀನು ಬೇಡ ಅಂತ ಹೇಳ್ದವರು ನಾಳೆ ಬೇಕು ಅಂತಾನೆ ಹೇಳ್ತಾರೆ. ಸ್ವಲ್ಪ ದಿನದಲ್ಲಿ ನಿನ್ನ ತಲೆ ಮೇಲೆ ಇಟ್ಕೊಂಡು ಮೆರೀತಾರೆ. ಅದಾದ್ಮೇಲೆ ನಿನ್ನ ಮಹಾರಾಣಿಯಿಂದ ಕರೆಯಕ್ಕೆ ಶುರು ಮಾಡ್ತಾರೆ. ನಮ್ಮ ಸಮಸ್ಯೆ ಬಗೆಹರಿಸೋದಕ್ಕೆ ಒಬ್ಬನ ಕೈಲಾಗೋದು ಅದೇ ಸತ್ಯ. ಸತ್ಯ ಅವರು ಏನ್ ಹೇಳ್ತಾರೋ ನಾವು ಅದನ್ನೆಲ್ಲ ಕೇಳೋಣ. ಸತ್ಯ ಸಾಧಾರಣವಾದವನಲ್ಲ, ಅವನ್ ತಗೊಳ್ಳೋ ನಿರ್ಧಾರ ಅದ್ಭುತವಾಗಿರುತ್ತೆ. ನಿಂತ್ಕೋ ಸತ್ಯ. ಏನಪ್ಪ ಇದು ವೇಷ? ಅದ್ಯಾಕೋ ನನ್ನ ಕರ್ನಾಟಕನೇ ಇಷ್ಟ ಆಗ್ತಿಲ್ಲ. ಇಲ್ಲಿ ಸುಳ್ಳು ತಟವಟ ಎಲ್ಲ ಜಾಸ್ತಿ ಆಗೋಯ್ತು. ಅದಕ್ಕೆ ಹಿಮಾಲಯದ ಬೆಟ್ಟಕ್ಕೆ ಹೋಗಿ ಆಧ್ಯಾತ್ಮಿಕವಾಗಿ ಮುಂದುವರಿಬೇಕು ಅಂತ ನಿರ್ಧಾರ ಮಾಡಿಬಿಟ್ಟೆ. ಹಿಂಗೆ ದಿಢೀರಂತ ತೀರ್ಮಾನ ತಗೊಳ್ಳೋದಕ್ಕೆ ಏನ್ ಕಾರಣ ಸತ್ಯ? ಊರು ಚೆನ್ನಾಗಿರ್ಬೇಕು, ದೇಶ ಸುಭಿಕ್ಷವಾಗಿರ್ಬೇಕು ಅನ್ನೋದಕ್ಕೆ ನಾನು ಅವ್ರಿಗೆ ನನ್ನ ಸಪೋರ್ಟ್ ಕೊಟ್ಟೆ. ಆದ್ರೆ ಅವರು ಐಸ್ ಕ್ರೀಮ್ ತರ ಇರೋ ಐಶ್ವರ್ಯ ಸೌಂದರ್ಯಕ್ಕೆ ಕರಗಿ ಈ ದೇಶನೇ ಅವಳಿಗೆ ಅಡ ಇಟ್ಟುಬಿಡ್ತಾರೇನೋ ಅಂತ ಭಯ ಆಗ್ತಿದೆ. ಸತ್ಯ, ದಿಢೀರಂತ ಹಿಂಗಾಗ್ಬಿಟ್ರೆ ನಮ್ಗತಿ. ನೀವ್ ಹೇಗಾದ್ರೂ ಹಾಳಾಗೋಗಿ, ಅದರಿಂದ ನನಗೇನು? ಹೇಗೋ ಹರಿಶ್ಚಂದ್ರನ ಬಿಟ್ಟು ಹೊರಗೆ ಬಂದಿದ್ದೀರಾ. ನೀವೇ ನಿಮ್ಮಲ್ಲಿ ಒಬ್ಬ ನಾಯಕನ್ನ ಗುರುತಿಸಿ ಅವರನ್ನ ಮುಖ್ಯಮಂತ್ರಿ ಮಾಡೋತಾನೆ. ನಾವೆಲ್ರೂ ದೊಡ್ಡವ್ರಿಗೆ ತಂದಿಡೋದ್ರಲ್ಲೇ ಕಾಲ ಕಳೆದ್ವಿ. 2ನೇ 3ನೇ ಕ್ಲಾಸಲ್ಲಿದ್ದಾಗಲೇ ಪಕ್ಷ ಸೇರ್ಕೊಂಡ್ವಿ. ನಮ್ಮಲ್ಲಿ ಯಾರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಗಪ್ಪ ಹೇಳ್ತೀಯ ಸತ್ಯ? ಚಿಂತೆನೆ ಮಾಡಬೇಡಿ, ಅದಕ್ಕೆ ಸರಿಯಾದ ಐಡಿಯಾ ನನ್ನ ಹತ್ರ ಇದೆ. ಇವನೇನು ಗಿಳಿ ತಗೊಂಡ್ ಬರ್ತಾ ಇದ್ದಾನೆ? ನಿಮ್ಮ 14 ಜನರ ಫೋಟೋನು ಇದ್ರೊಳಗಡೆ ಅಂಟಿಸಿದೀವಿ. ಈಗ ಇವರು ಈ ಗಿಳಿ ಪಂಜರನ ತೆಗಿತಾರೆ. ಗಿಳಿ ಇದರಿಂದ ಹೊರಗಡೆ ನಡ್ಕೊಂಡ್ ಬಂದು ಯಾರ ಫೋಟೋನ ತೆಗಿಯುತ್ತೋ ಅವರೇನೆ ಈ ಕರ್ನಾಟಕಕ್ಕೆ ಮುಖ್ಯಮಂತ್ರಿ. ಅಯ್ಯ, ಸೂಪರ್ ಐಡಿಯಾ ಸತ್ಯ. ಏನಿದು ಸತ್ಯ? ಗಿಣಿ ಎತ್ಕೊಂಡು ಕೆಳಗಡೆ ಹಾಕ್ಬಿಡ್ತು. ಏನಯ್ಯ ಇದು? ತೆಗೆದು ಕೆಳಗಾಗ್ತು ಅಂದ್ರೆ ಅವರು ಸಿಎಂ ಅಲ್ಲ ಅಂತ ಅರ್ಥ. ಅದ್ಯಾರು ಅಂತ ನೋಡಿ ಮೊದ್ಲು. ಅಯ್ಯ ಸ್ವಾಮಿ ಔಟ್. ಏನಿದು ಅನ್ಯಾಯವಾಗಿದೆಯಲ್ಲ? ಗಿಣಿ 16 ಸೀಟು ಎತ್ತಿಲ್ಲ ಅಂದ್ರೆ ಏನರ್ಥ? ಅರ್ಥ ಆಗ್ಲಿಲ್ವಾ?
ನಿಮ್ಮಲ್ಲಿ ಯಾರೂ ಕೂಡ ಸಿಎಂ ಆಗೋದಕ್ಕೆ ಲಾಯಕ್ಕಲ್ಲ, 2ನೇ 3ನೇ ಸ್ಥಾನಕ್ಕೆ ಲಾಯಕು ಅಂತ ಅರ್ಥ. ಹಾಗಾದ್ರೆ ಯಾರು ಸಿಎಂ? ಯಾರ ಸಿಎಂ? ಯಾರಯ್ಯ ಸಿಎಂ? ಹೌದು, ಯಾರು ಹೇಳು ಬೇಕಾ? ಆಹಾ, ಕರ್ನಾಟಕದ ಸಿಎಂ ಬದಲಾಗೋದ್ರಲ್ಲ. ಏನೋ ಹೇಳ್ತಿದ್ಯಾ? ಯಜಮಾನ್ರೆ, ಇದು ಸಾಧಾರಣವಾದ ಗಿಳಿ ಅಲ್ಲ. ಮೈಸೂರು ಚಾಮುಂಡೇಶ್ವರಿ ಹೆಗ್ಲಿ ಮೇಲೆ ಕೂತ್ಕೊತಿದ್ದ ಗಿಳಿ. ಅದೊಂದು ದೇವ್ರ ಗಿಳಿ. ಎಲ್ಲಾ ಚೀಟಿನ ತೆಗೆದು ಬಿಸಾಕಿ ನಿಮ್ ತಲೆ ಮೇಲೆ ಬಂದು ಕೂತ್ಕೊಂಡಿದೆ ಅಂದ್ರೆ ಅದಕ್ಕೆ ಏನ್ ಅರ್ಥ? ನಿಮ್ಗೆ ದೇವ್ರ ಅನುಗ್ರಹ ಸಿಕ್ಕಿದೆ ಅಂತ. ನೀವೇ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ. ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಸತ್ಯ. ದೇವ್ರು ಕೊಟ್ಟಿರೋ ವರನಪ್ಪ. ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಸತ್ಯ. ಸತ್ಯ ಸತ್ಯ. ಕರ್ನಾಟಕ ಮುಖ್ಯಮಂತ್ರಿ ಸತ್ಯ. ಕರ್ನಾಟಕ ಮುಖ್ಯಮಂತ್ರಿ ಸತ್ಯ. ಕರ್ನಾಟಕ ಮುಖ್ಯಮಂತ್ರಿ ಕೂತ್ಕೊಳ್ಳಿ. ನೀವೆಲ್ಲ ದೊಡ್ಡವರು. ನಾನ್ ಸಿನಿಮಾದಲ್ಲಿ ಏನೇ ಸಾಧಿಸಿದ್ರು ರಾಜಕೀಯದಲ್ಲಿ ಕೂಸೆ ಅಲ್ವಾ? ನೀವೇ ನನ್ಗೆಲ್ಲ ಕಲ್ಸ್ಕೊಡ್ಬೇಕು. ಅಣ್ಣ ಆಶೀರ್ವಾದ ಮಾಡಿದ್ದಳಪ್ಪ. ಏನಪ್ಪ ಇದು? ಹೇಳ್ಬೇಕು ಅಂದ್ರೆ ನಾನೇ ನಿಮ್ ಕಾಲಕ್ ಬೀಳ್ಬೇಕು. ನೀನೇ ನನ್ನ ಕಾಲಕ್ ಬಿದ್ದು ಎಂತ ಕೆಲ್ಸ ಮಾಡ್ತಿದೀಯಪ್ಪ. ಏನಣ್ಣ ಬಂದಿದ್ದೇನೆ ಕವರ್ ಕೊಡ್ತಾ ಇದ್ದೀರಾ? ಕವರು ಪ್ಲಸ್ ಅಮೌಂಟು ಅದೇ ಅಲ್ವೇನಪ್ಪ ಗೌರ್ಮೆಂಟು? ಅಯ್ಯಯ್ಯೋ, ಈ ಲಂಚ ತಗೊಳ್ಳೋದ್ ತಪ್ಪಲ್ವಾ ಅಣ್ಣ? ಸತ್ಯ, ನಾನು ಹಳೆ ಪಕ್ಷದಲ್ಲಿ ಬಡವರ ಬಂಧು ಪಕ್ಷದಲ್ಲಿ ನಾಯಕ. 6 ದೇವರ ಶಿಲೆಗಳನ್ನ ಕದ್ದಿದ್ದೆ. 5 ವಜ್ರಗಳನ್ನ ಕಳ್ತನ ಮಾಡಿದ್ದೆ. ಒಂದ್ಸಲ ನಾನು ಚಿನ್ನನ ಕದಿಯೋವಾಗ ಆ ತೇರನ್ನ ಹಂಗೇ ತಿರುಗಿಸ್ಕೊಂಡು ನಮ್ಮನೆ ಕಾರ್ ಶೆಡ್ ಒಳಗಡೆ ತಳ್ಬಿಟ್ಟು ಹಂಗೆ ಬೀಗ ಹಾಕ್ಬಿಟ್ಟೆ ನೋಡು. ನನ್ನನ್ನೇ ತಗೋ, ನನಗೆ ವಿದ್ಯಾಭ್ಯಾಸ ಅಕ್ಷರಾಭ್ಯಾಸ ಇಲ್ಲ. ನನ್ನನ್ನ ತಗೊಂಡೋಗಿ ಮಂತ್ರಿ ಮಾಡಿದ್ರು. ಸಹಿನೇ ಹಾಕಕ್ ಬರ್ದೇ ಇರೋ ನನ್ನ ಹೆಸರಲ್ಲಿ 3 ಮೆಡಿಕಲ್ ಕಾಲೇಜು, 8 ಇಂಜಿನಿಯರಿಂಗ್ ಕಾಲೇಜು, 16 ಪಾಲಿಟೆಕ್ನಿಕ್ ಇದೆ. ಇನ್ನ ನರ್ಸಿಂಗ್ ಕಾಲೇಜ್ ಒಂದು ಇಲ್ಲ. ಅದಕ್ಕೆ ನೀನ್ ಏರ್ಪಾಟ್ ಮಾಡು. ನರ್ಸ್ನ ನಾನು ನಿಂಗೆ ಏರ್ಪಾಟ್ ಮಾಡ್ತೀನಿ. ನಾನು ವಸತಿ ಸಚಿವೆ ಬೆಂಗಳೂರಲ್ಲಿ. ನಾನ್ ನೋಡ್ದೆ ಇರೋ ಲಾಡ್ಜೇ ಇಲ್ಲ. ಲಾಡ್ಜಾ? ಎಲ್ಲ ನಿನ್ಗೆ ಬಿಡ್ಸಿ ಹೇಳ್ಬೇಕಾ? ಸುಮ್ನೆ ಇರು. ಹೋದ್ ಚುನಾವಣೆಯಲ್ಲಿ 30 ಮನೆ ಕಟ್ಬೇಕು ಅಂತ ದುಡ್ಡು ಕೊಟ್ರು. ಅದ್ರಲ್ಲಿ 10 ಕಟ್ಟಿದ್ದೀನಿ. ಅದು ಅರ್ಧಕ್ಕೆ ನಿಂತಿದೆ. ರೋಡ್ ಹಾಕೋದಕ್ಕೆ ಕೋಟಿ ಕೋಟಿ ದುಡ್ಡು ಕೊಟ್ರು. ನಾನ್ ರೋಡ್ ಮಾಡ್ದೇನೆ ಕೋಟಿ ಕೋಟಿ ದುಡ್ಡು ತಗೊಂಡೋಗಿ ಬ್ಯಾಂಕ್ ಅಲ್ಲಿ ಇಟ್ಟಿದ್ದೀನಿ. ತಮ್ಮ, ಹೋದ್ ವರ್ಷ ನಾವು ಕೊಳ್ಳೆ ಹೊಡೆದಿರೋ ದುಡ್ಡಲ್ಲಿ ಮುಖ್ಯಮಂತ್ರಿಗೂ ಒಂದ್ ಪಾಲ್ ಕೊಟ್ವಿ. ನಿಮಗೆ ಎಷ್ಟು ಕಮಿಷನ್ ಬೇಕು? ನಾಚಿಕೆ ಪಡ್ದೇನೆ ಕೇಳಿ. ಲಂಚನ? ಯು ಮೀನ್ ಬ್ರೈಬ್? ಐ ಮೀನ್ ಕರಪ್ಷನ್? ಲಂಚ ಅನ್ನೋ ಮಾತನ್ನ ನನ್ ಬಾಯಲ್ಲಿ ನಾನು ಹೇಗಪ್ಪ ಹೇಳೋದು? ಅದಕ್ಕೆ ಟವಲ್ ಕೊಡಿ, ಕೈ ಕೊಡಿ. ಎಷ್ಟು ಬೆರಳ್ನಯ್ಯ ಹಿಡ್ಕೊಂಡ್ರು? ಬೆರಳ್ನೆಲ್ಲಯ್ಯ ಹಿಡ್ಕೊಂಡ್ರು. ಮತ್ತೆ ಪೂರ್ತಿ ಕೈನ ಹಿಡ್ಕೊಂಡ್ಬಿಟ್ರು. ಏನಯ್ಯ ಇದು ಅನ್ಯಾಯ? ನೀನ್ ಅಷ್ಟೆಲ್ಲ ಕೇಳ್ಬಿಟ್ರೆ ನಾವೆಲ್ಲಿಗೆ ಹೋಗೋದು? ಅರ್ಥ ಆಗ್ಲಿಲ್ಲ? 5 ವರ್ಷದಿಂದ ನೀವು ಹೊಡೆದಿದ್ದ ದುಡ್ಡನ್ನೆಲ್ಲ 36% ಬಡ್ಡಿ ಹಾಕಿ 24 ಗಂಟೆಲ್ ನನಗ್ ಸೆಟ್ಲು ಮಾಡ್ಲಿಲ್ಲ ಅಂತಂದ್ರೆ 12 ಗಂಟೆಗೆ ಮಂತ್ರಿ ಸಭೆಯಲ್ಲಿ ಬದಲಾವಣೆ ತರಲ. ಯಜಮಾನ್ರೆ, ಬೆಂಕಿಪಟ್ನ ಇದ್ಯಾ? ತಗೊಳ್ಳಿ. ಯಾರ್ ನಿಮ್ಮಪ್ಪ ಹಚ್ತಾನ? ಹಚ್ಚಲೇ ಪರದೇಸಿ. ಸರಿ, ಹಚ್ಚುತ್ತೇನೆ. ಏನಪ್ಪ, ಬಂದ ತಕ್ಷಣ ಕಾಲ್ ಹಿಡ್ಕೊಂಡು ಆಶೀರ್ವಾದ ಮಾಡು ಅಂತ ಕೇಳ್ದೆ. ಇವಾಗ ನೋಡಿದ್ರೆ ಉಲ್ಟಾ ಹೊಡಿತಾ ಇದೆಯಲ್ಲ. ಏನಕ್ಕಪ್ಪ ಕಾಲ್ ನೋಡ್ತಾ ಇದ್ಯಾ? ಅಲ್ಲ, ಕಾಲಿಗೇನೋ ಕಮ್ಮಿ ಆಗಿರೋ ತರ ಒಂದು ಫೀಲಿಂಗು. ಅರ್ಥ ಆಯ್ತು, ಅರ್ಥ ಆಯ್ತು. ನಿನ್ನ ಪಾದಗಳಿಗೆ ಅಡ್ಡ ಬಿದ್ದು ನಮಸ್ಕಾರ ಮಾಡ್ಬೇಕು ಅಂತ ತಾನೆ? ನಾನಂತೂ ರೆಡಿ. ಎದ್ದೇಳು, ಎದ್ದೇಳು. ನಿನಗೆಷ್ಟು ಧೈರ್ಯ ಇದ್ರೆ ಒಬ್ಬ ಮುಖ್ಯಮಂತ್ರಿ ಹತ್ರ ಕರ್ನಾಟಕದಲ್ಲಿ ಎಷ್ಟು ಕ್ಷೇತ್ರ ಇದೆ ಅಂತ ಕೇಳ್ತೀಯ? ಅಣ್ಣ, ನೀವೀಗ ಒಬ್ರು ಸಿಎಂ ಅಣ್ಣ. ಇದೆಲ್ಲ ನಿಮ್ಗೆ ಗೊತ್ತಿರ್ಬೇಕಣ್ಣ. ಇದೆಲ್ಲ ಗೊತ್ತಿಲ್ಲದೆ ಇರೋದಕ್ಕೆ ಅಲ್ವೇನೋ ನಾನು ಸಿಎಂ ಆಗಿರೋದು. ಸರಿ, ಕೆಲವರು ಹಿಂಗ್ ತೋರಿಸ್ತಾರೆ, ಕೆಲವ್ರು ಹಿಂಗ್ ತೋರಿಸ್ತಾರೆ, ಕೆಲವ್ರು ಹಿಂಗ್ ತೋರಿಸ್ತಾರೆ, ಕೆಲವ್ರು ಹಿಂಗೂ ತೋರಿಸ್ತಾರೆ. ಆದ್ರೆ ಇದು ಯಾವ್ದು ಇಲ್ದೇ ಹೊಸ ತರ ಅದೇನೋ ಹಿಂಗ್ ತೋರಿಸ್ತಾ ಇದ್ರಲ್ಲ, ಏನದು? ಹೌದಲ್ವಾ? ಯಾಕೆ? ಒಂದ್ ಎಮೋಷನಲ್ ತೋರಿಸ್ಬಿಟ್ಟೆ. ಗೊತ್ತಿದ್ರೆ ಹೇಳ್ತೇನಲ್ಲ ರಾಜಾ. ಸರಿ, ಹಂಗೋ ಕಷ್ಟಪಟ್ಬಿಟ್ಟು ಸಿಎಂ ಆಗ್ಬಿಟ್ಟೆ. ಆಗ್ಬಿಟ್ರಿ ಸಿಎಂ ಆಗ್ಬಿಟ್ಟಿದ್ದೀರಾ. ಫಸ್ಟ್ ಟೈಮ್ ಸಿಎಂ ಆಗಿರೋ ಮೊದಲನೇ ಕೆಲಸ ಏನು? ಏನೋ ಪ್ರಶ್ನೆ ಕೇಳ್ತೀಯಾ? ಒಬ್ಬ ಸಿಎಂ ನ ನೋಡಿ ಕೇಳೋ ಪ್ರಶ್ನೆನ ಇದು? ಒಬ್ಬ ಸಿಎಂ ಆದ್ಮೇಲೆ ಏನ್ ಮಾಡ್ಬೇಕು? ಏನೋ ಮಾಡ್ಬೇಕು. ಇದಕ್ಕೆ ಮುಂಚೆ ಪಕ್ಷದಲ್ಲಿದ್ದವ್ರನ್ನ ಬಂಧಿಸ್ಬೇಕು.